ಪ್ರೀತಿಯ ತಂದೆ ತಾಯಿಗಳೇ, ನಾವು ಇಂದು ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ. ಮಧುಮೇಹಿಗಳು ಯಾವ ಫಲಗಳನ್ನು ತಿನ್ನಬಹುದು ಮತ್ತು ಯಾವುಗಳನ್ನು ತಪ್ಪಿಸಬೇಕು ಎಂಬುದರ ಬಗ್ಗೆ. ಮಧುಮೇಹವು ಒಂದು ಸವಾಲಾಗಿದೆ, ಆದರೆ ಸರಿಯಾದ ಆಹಾರ ಕ್ರಮದ ಮೂಲಕ ನಾವು ಇದನ್ನು ನಿಯಂತ್ರಿಸಬಹುದು. ವಿಶೇಷವಾಗಿ ನಮ್ಮ ಹಿರಿಯರಿಗೆ ದೇಹವನ್ನು ಆರೋಗ್ಯಕರವಾಗಿಡಲು ಸರಳ ಮತ್ತು ಸುಲಭವಾದ ಮಾರ್ಗಗಳನ್ನು ತಿಳಿದಿರುವುದು ತುಂಬಾ ಮುಖ್ಯ. ನಾವು ತಿನ್ನುವ ಆಹಾರದಲ್ಲಿ ಫಲಗಳು ತುಂಬಾ ಮುಖ್ಯ. ಆದರೆ ಕೆಲವು ಫಲಗಳು ರಕ್ತದ ಸಕ್ಕರೆ ಮಟ್ಟವನ್ನು ತ್ವರಿತವಾಗಿ ಹೆಚ್ಚಿಸುತ್ತವೆ. ಇದು ಮಧುಮೇಹಿಗಳಿಗೆ ತೊಂದರೆಯಾಗಬಹುದು. ಆದರೆ ಕೆಲವು ಫಲಗಳು ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತವೆ ಮತ್ತು ಮಧುಮೇಹವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ. ಹಾಗಾದರೆ ಯಾವ ಫಲಗಳನ್ನು ತಿನ್ನಬಹುದು, ಯಾವುವುಗಳನ್ನು ತಪ್ಪಿಸಬೇಕು? 1 ಕಪ್ ಚಹಾ ಅಥವಾ ಕಾಫಿ ತೆಗೆದುಕೊಂಡು ಈ ಬಗ್ಗೆ ತಿಳಿಯಲು ನನ್ನೊಂದಿಗೆ ಬನ್ನಿ. ಮೊದಲಿಗೆ ಮಧುಮೇಹಿಗಳಿಗೆ ಉತ್ತಮವಾದ ಫಲಗಳ ಬಗ್ಗೆ ಹೇಳುವೆ. ಬ್ಲೂಬೆರಿ, ಸ್ಟ್ರಾಬೆರಿ ರೀತಿಯ ಬೆರಿಗಳು ತುಂಬಾ ಉತ್ತಮ. ಈ ಚಿಕ್ಕ ಫಲಗಳು ರುಚಿಕರವಾಗಿರುವುದು ಮಾತ್ರವಲ್ಲ, ವಿಟಮಿನ್ಗಳು ಮತ್ತು ದೇಹಕ್ಕೆ ಒಳ್ಳೆಯ ಗುಣಗಳಿಂದ ತುಂಬಿವೆ. ಇವುಗಳನ್ನು ತಿನ್ನುವುದು ರಕ್ತದ ಸಕ್ಕರೆಯನ್ನು ನಿಧಾನವಾಗಿ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. 1 ಕಪ್ ಸ್ಟ್ರಾಬೆರಿ ಅಥವಾ ಬ್ಲೂಬೆರಿಯನ್ನು ಬೆಳಿಗ್ಗೆ ತಿಂದರೆ ಅದು ಒಳ್ಳೆಯ ಶಕ್ತಿ ಮತ್ತು ಆರೋಗ್ಯವನ್ನು ನೀಡುತ್ತದೆ. ಇವುಗಳನ್ನು ಒಂದು ಬಟ್ಟಲಿನಲ್ಲಿ ಹಾಲು ಅಥವಾ ಓಟ್ಸ್ನೊಂದಿಗೆ ತಿನ್ನಬಹುದು. ತುಂಬಾ ರುಚಿಯಾಗಿರುತ್ತದೆ. ನಂತರ ಪೀಚ್. ಕೆಲವೊಮ್ಮೆ ನಮ್ಮ ಊರಿನಲ್ಲಿ ಇದು ಸಿಗುವುದು ಕಷ್ಟ, ಆದರೆ ಸಿಕ್ಕರೆ ತಪ್ಪಿಸಬೇಡಿ. ಪೀಚ್ ತಿನ್ನುವುದು ಹಸಿವನ್ನು ನಿಯಂತ್ರಿಸಲು ಮತ್ತು ದೇಹಕ್ಕೆ ಬೇಕಾದ ವಿಟಮಿನ್ಗಳನ್ನು ನೀಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಸಕ್ಕರೆ ಕಡಿಮೆ, ಹೀಗಾಗಿ ಮಧುಮೇಹಿಗಳಿಗೆ ಇದು ಒಳ್ಳೆಯ ಆಯ್ಕೆ. ಸೇಬು. ದಿನಕ್ಕೊಂದು ಸೇಬು ತಿಂದರೆ ವೈದ್ಯರನ್ನು ದೂರವಿಡಬಹುದು ಎಂದು ಹೇಳುತ್ತಾರಲ್ಲವೇ? ಇದು ಮಧುಮೇಹಿಗಳಿಗೂ ಸರಿಯಾಗುತ್ತದೆ. ಸೇಬಿನಲ್ಲಿ ನಾರಿನಂಶ ಇದೆ. ಇದು ಆಹಾರವನ್ನು ಜೀರ್ಣವಾಗುವುದನ್ನು ನಿಧಾನಗೊಳಿಸಿ ರಕ್ತದ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಒಂದು ಚಿಕ್ಕ ಸೇಬನ್ನು ಮಧ್ಯಾಹ್ನ ತಿಂಡಿಯಾಗಿ ತಿನ್ನಬಹುದು. ನಂತರ ಕಿತ್ತಳೆ. ಕಿತ್ತಳೆ ತಿನ್ನುವಾಗ ನಮಗೆ ಉತ್ಸಾಹ ತುಂಬುತ್ತದೆ, ಅಲ್ಲವೇ? ಇದರಲ್ಲಿ ವಿಟಮಿನ್ ಸಿ ಧಾರಾಳವಾಗಿದೆ. ಇದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಆದರೆ ಕಿತ್ತಳೆ ರಸವನ್ನು ಕುಡಿಯುವ ಬದಲು ಸಂಪೂರ್ಣವಾಗಿ ತಿನ್ನುವುದು ಒಳ್ಳೆಯದು, ಏಕೆಂದರೆ ರಸ ಮಾಡಿದಾಗ ಸಕ್ಕರೆ ಹೆಚ್ಚಾಗುತ್ತದೆ. ಕಿವಿ ಮತ್ತು ಪೇರಲೆಯನ್ನು ಸ್ವಲ್ಪ ಪ್ರಮಾಣದಲ್ಲಿ ತಿನ್ನಬಹುದು. ಇವೆರಡೂ ರಕ್ತದ ಸಕ್ಕರೆಯನ್ನು ತ್ವರಿತವಾಗಿ ಹೆಚ್ಚಿಸದೆ ದೇಹಕ್ಕೆ ಬೇಕಾದ ಪೋಷಕಾಂಶಗಳನ್ನು ನೀಡುತ್ತವೆ. ಚೆರಿಯಂತಹ ಫಲಗಳು ಒಳ್ಳೆಯವು, ಆದರೆ ಒಂದು ಚಿಕ್ಕ ಕಪ್ ಮಾತ್ರ ಸಾಕು. ಹೆಚ್ಚು ತಿಂದರೆ ಸಕ್ಕರೆ ಹೆಚ್ಚಾಗಬಹುದು. ಈಗ ಯಾವ ಫಲಗಳನ್ನು ತಪ್ಪಿಸಬೇಕು? ಅನಾನಸ್, ಮಾವು, ಬಾಳೆಹಣ್ಣು, ದ್ರಾಕ್ಷಿ, ಕಲ್ಲಂಗಡಿ ಇವೆಲ್ಲವೂ ತುಂಬಾ ರುಚಿಕರವಾಗಿದ್ದರೂ ಮಧುಮೇಹಿಗಳಿಗೆ ಸೂಕ್ತವಲ್ಲ. ಈ ಫಲಗಳಲ್ಲಿ ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಧಾರಾಳವಾಗಿದೆ. ಇದು ರಕ್ತದ ಸಕ್ಕರೆಯನ್ನು ತ್ವರಿತವಾಗಿ ಹೆಚ್ಚಿಸುತ್ತದೆ. ಒಣದ್ರಾಕ್ಷಿ, ಖರ್ಜೂರ, ಲಿಚಿ ರೀತಿಯವುಗಳನ್ನು ತಪ್ಪಿಸುವುದು ಒಳ್ಳೆಯದು, ಏಕೆಂದರೆ ಇವುಗಳಲ್ಲಿ ಸಕ್ಕರೆ ತುಂಬಾ ಹೆಚ್ಚು. ನಮ್ಮ ಹಿರಿಯರಿಗೆ ಈ ವಿಷಯಗಳನ್ನು ಗಮನಿಸುವುದು ತುಂಬಾ ಮುಖ್ಯ. ಒಂದು ಚಿಕ್ಕ ಬಟ್ಟಲಿನಲ್ಲಿ ಬೆರಿಗಳು, ಸೇಬು ಅಥವಾ ಕಿತ್ತಳೆಯನ್ನು ತಿನ್ನುವುದನ್ನು ರೂಢಿ ಮಾಡಿಕೊಳ್ಳಿ. ಎಂದಿಗೂ ದೊಡ್ಡ ಪ್ರಮಾಣದಲ್ಲಿ ಫಲಗಳನ್ನು ತಿನ್ನಬೇಡಿ, ಏಕೆಂದರೆ ಅದು ರಕ್ತದ ಸಕ್ಕರೆಯ ಮೇಲೆ ಪರಿಣಾಮ ಬೀರುತ್ತದೆ. ಜೊತೆಗೆ ಪ್ರತಿದಿನ ಸ್ವಲ್ಪ ನಡಿಗೆ, ಶುದ್ಧ ನೀರು ಕುಡಿಯುವುದು ಮತ್ತು ವೈದ್ಯರನ್ನು ಭೇಟಿಯಾಗಿ ನಿಯಮಿತವಾಗಿ ತಪಾಸಣೆ ಮಾಡಿಸುವುದನ್ನು ಮರೆಯಬೇಡಿ. ಪ್ರೀತಿಯವರೇ, ಈ ಮಾಹಿತಿಯು ನಿಮ್ಮನ್ನು ಜಾಗೃತರನ್ನಾಗಿ ಮಾಡಲು, ಆದರೆ ಇದು ವೈದ್ಯರ ಸಲಹೆಗೆ ಬದಲಿಯಲ್ಲ. ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದರೆ ದಯವಿಟ್ಟು ಒಬ್ಬ ಯೋಗ್ಯ ವೈದ್ಯರನ್ನು ಸಂಪರ್ಕಿಸಿ. ನಿಮ್ಮ ಆರೋಗ್ಯವು ನನಗೆ ತುಂಬಾ ಮುಖ್ಯ. ನಿಮಗೆ ಯಾವ ಫಲ ಇಷ್ಟ? ಬ್ಲೂಬೆರಿಯೋ, ಸೇಬೋ ಅಥವಾ ಬೇರೆ ಯಾವುದಾದರೂ? ಏನೇ ಆಗಲಿ, ದೇಹವನ್ನು ಪ್ರೀತಿಸಿ ಆರೋಗ್ಯದಿಂದ ಬದುಕಿ.